ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರಶಾಂತ್ ಹೊಸದುರ್ಗ, ರಾಜ್ಯ ಸಲಹೆಗಾರರು, ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘ. ನಮ್ಮ ಜೊತೆ ನಮ್ಮ ರೈತ ಹಿತರಕ್ಷಣಾ ಸಂಘದ ಪುತ್ರಿ ವೆಂಕಟೇಶ್ ಅವರು ಕೂಡ ಇದೆ. ಬಂಧುಗಳೇ, ಒಂದು ಮುಖ್ಯವಾದ ವಿಚಾರಗಳ ಬಗ್ಗೆ ನಿಮಗೆ ಇದನ್ನು ತಿಳಿಸೋದಕ್ಕೆ ಹೋಗ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈಗೆಲ್ಲ ನಿಮ್ಮ ಮನೆಯ ಬಾಗಿಲಿಗೆ ಭಾಳಷ್ಟು ಬ್ಯಾಂಕರು ಬರ್ತಾರೆ, ಮನೆ ಮೇಲೆ ಸಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಸಾಲದ ನಿಮಗೆ ಇಷ್ಟು ಲಕ್ಷ ಬೇಕಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಆಯ್ತಪ್ಪ ಮನೆ ಪತ್ರ ಇಟ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಲಭವಾಗಿ ಮನಸ್ಸು ಮಾಡಿಬಿಡ್ತೀರಾ. ಇದಕ್ಕೋಸ್ಕರ ಏನು ಮಾಡ್ತಾರೆ, ನಿಮ್ಮ ಹತ್ರ ಏನು ವ್ಯಾಲ್ಯೂಬಲ್ ಇಲ್ಲದೆ ಇದ್ದಾಗ ನೀವು IT ಮಾಡಿಸಿ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಸಿ ಅಂತ ಹೇಳ್ತಾರೆ. ಲೋನನ್ನು ಅದೊಂದು ಮಾಡಿಸ್ಬಿಟ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ಸುಮಾರು ಒಂದು 8,000 ಖರ್ಚು ಮಾಡಿಕೊಂಡು ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಅವ್ರು ಹೇಳಿದ ಕಡೆ ಹೋಗ್ಬಿಟ್ಟು ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ತೀರಾ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತು ಅಂತ ಹೇಳಿದ್ರೆ, ಆದಾಯ ತೆರಿಗೆಯನ್ನು ನೀವು ಪಾವತಿಸ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಬಡತನ ರೇಖೆಯ ಮೇಲ್ಪಟ್ಟಿದ್ದೀರಾ. ಅಂದರೆ ಸರ್ಕಾರಕ್ಕೆ ನಿಮ್ಮ ಒಂದು ಗಳಿಕೆ ಜಾಸ್ತಿ ಇದೆ, ಹಾಗಾಗಿ ನಾನು ತೆರಿಗೆಯನ್ನು ಪಾವತಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ತೆರಿಗೆಯನ್ನು ಅದರಲ್ಲಿ ಆಡಿಟರ್ ಹತ್ರ ಮೆನ್ಷನ್ ಮಾಡಿದಷ್ಟು ನೀವು ಪಾವತಿಸ್ತೀರ. ಅಲ್ಲಿಗೆ ನೀವು ಆದಾಯ ತೆರಿಗೆಯನ್ನು ಪಾವತಿಸುವವರ ಲೆಕ್ಕಕ್ಕೆ ಬರ್ತೀರಾ. ಯಾವುದೇ ರೀತಿ BPL ಅಂತ ಏನು ಹೇಳ್ತೀವಿ, ಬಿಲೋ ಪೂರ್ ಲೆವೆಲ್, ಈ ವ್ಯಾಪ್ತಿಯಿಂದ ಮೇಲ್ಮಟ್ಟದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ನೀವೇ ಘೋಷಣೆ ಮಾಡ್ಕೊಡ್ತೀರಾ. ಈ ರೀತಿ ಮಾಡಿಕೊಂಡು ನಿಮಗೆ ಲೋನ್ ಸುಲಭವಾಗಿ ಸಿಕ್ಕೋಗುತ್ತೆ, ಆಮೇಲೆ ಕಟ್ತಾ ಬರ್ತೀರಾ. ಆದರೆ ಆಗುವಂಥದ್ದು ಅವಘಡ ಏನು ಅಂತ ಹೇಳಿದ್ರೆ, ಯಾವುದೇ ಬ್ಯಾಂಕ್ನವರು ಕೂಡ ನಿಮಗೆ ಇದರ IT ಮಾಡಿಸೋದ್ರ ಮೇಲೆ ಮುಂದಿನ ಪರಿಣಾಮ ಏನು, ಮುಂದೆ ನಿಮಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಏನು ಹೇಳೋದಿಲ್ಲ. ನನ್ನ ಹತ್ರ ಈಗಾಗಲೇ ಸಾಕಷ್ಟು ವಿಚಾರಗಳು ಅದೇ ರೀತಿ ಬರ್ತಾ ಇದ್ದಾವೆ. ಮತ್ತು ಮೊದಲನೇದಾಗಿ ನಿಮ್ಮದು BPL ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಅಂದರೆ ನೀವು IT ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇರೋದ್ರಿಂದ ನಿಮ್ಮ ಇನ್ಕಮ್ ಟ್ಯಾಕ್ಸನ್ನು ಆಧರಿಸಿ ನಿಮ್ಮ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ, APLಗೆ ಬರ್ತೀರಾ. APLಗೆ ಬಂತು ಅಂತ ಹೇಳಿದ್ರೆ ಸರ್ಕಾರದ ಒಂದಷ್ಟು ಯೋಜನೆಗಳು ನಿಮಗೆ BPL ಮಾನದಂಡದಲ್ಲಿದ್ದುಕೊಂಡು ಅವರ ವ್ಯಾಪ್ತಿಯಿಂದ ಆಚೆ ಇರೋದರಿಂದ ನಿಮಗೆ ಅವು ಸುಲಭವಾಗಿ ಸಿಕ್ಕೋದಿಲ್ಲ. ಸರ್ಕಾರದ ಸವಲತ್ತುಗಳು, ಯೋಜನೆಗಳು ಇವನ್ನೆಲ್ಲ ಪಡಿಬೇಕು ಅಂತ ಹೇಳಿದ್ರೆ ನೀವು ಕೆಲವರೆಲ್ಲ ಸುಳ್ಳೆಲ್ಲ ಮಾಡಿಸ್ತಾರೆ. ಇವತ್ತೊಂದು ದಿನದಲ್ಲಿ ನೀವೆಲ್ಲ ಗಮನಿಸಿರಬೇಕು, ಒಳ್ಳೊಳ್ಳೆ ಪ್ರತಿಷ್ಠಿತ ಸಾಹುಕಾರಗಳೆಲ್ಲ ನಾವು ಹಳ್ಳಿಗಳ ಕಡೆ ಎಲ್ಲ ಭಾಳಷ್ಟು ನೋಡ್ತೀವಿ. ಎಲ್ಲ ಸುಶಿಕ್ಷಿತರಾಗಿರ್ತಾರೆ, ಒಂದಷ್ಟು ಗೌರ್ಮೆಂಟ್ ಕೆಲಸದಲ್ಲಿ ಇರೋರನ್ನು ಕೂಡ ಸುಳ್ಳು ಹೇಳಿ BPL ಕಾರ್ಡನ್ನು ಮಾಡಿಸಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಕೇವಲ ರೇಷನ್ ತಗೊಳ್ಳೋದು ಮಾತ್ರ ಅಲ್ಲ, ಎಲ್ಲ ಒಂದು ಸರ್ಕಾರದ ಸವಲತ್ತುಗಳಿಗೆ ಇದು ಮಾನದಂಡವಾಗಿದೆ ಅನ್ನೋ ಕಾರಣಕ್ಕೆ ಅವರೇ ಮಾಡಿಸ್ತಾರೆ. ಆದರೆ ನೀವು ಬಡವರು ಸಾಲದ ಆಸೆಗೆ ಸುಳ್ಳು ಹೇಳ್ಬಿಟ್ಟು ಆದಾಯ ತೆರಿಗೆಯನ್ನು ಪಾವತಿ ಮಾಡಿಕೊಂಡು ಇವತ್ತೊಂದು ದಿನ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದಮೇಲೆ ನಮಗೆಲ್ಲ ಫೋನ್ ಮಾಡಿಕೊಂಡು ಮತ್ತು ಆಹಾರ ಇಲಾಖೆ ಏನಿದೆ ಅದಕ್ಕೆಲ್ಲ ಅಲ್ದಾಡ್ಕೊಂಡು, ಪಾಪ ನೀವು ನಮ್ದು ಹಿಂಗಾಗೋಗಿದೆ, ಕಾರ್ಡ್ ಕ್ಯಾನ್ಸಲ್ ಆಗೋಗಿದೆ, ರೇಷನ್ ಕೊಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಅಳು ಮುಖ ಹಾಕ್ಕೊಂಡು ನೋವಿನಿಂದ ಪರಿತಪಿಸ್ತೀರ. ಇದರಿಂದ ಹೊರ ಬರುವಂಥದ್ದು ಭಾಳ ಕಷ್ಟ ಇದೆ. ಭಾಳಷ್ಟು IT ಫೈಲ್ ಮಾಡುವಂಥದ್ದು ಸುಲಭ. ಆನಂತರ ನೀವೇ ಘೋಷಣೆ ಮಾಡಿಕೊಂಡು ನಾವು ಆದಾಯ ಇದರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನೀವು ತೋರಿಸ್ಕೊಂಡು ಭಾಳಷ್ಟು ಪ್ರೊಸೀಜರ್ಗಳಿದೆ. ಅಷ್ಟೆಲ್ಲ ಹೋರಾಟ ಮಾಡ್ಬಿಡೋಕ್ಕೆ ನೀವು ತಗೊಂಡಿರುವಂಥ ಲೋನ್ ಇರುತ್ತಲ್ಲ, ಅಷ್ಟೇ ಪ್ರಮಾಣದಲ್ಲಿ ನೀವು ಹಣನ ಖರ್ಚು ಮಾಡಬೇಕಾಗುತ್ತೆ. ಆದ್ದರಿಂದ ಸಾಲದ ಆಸೆಗಳಿಗೆ, ದುರಾಸೆಗಳಿಗೆ ಮರಳಾಗಿ ಯೋಜನೆಗಳನ್ನು ಕಳ್ಕೊಳ್ಬೇಡಿ. ದಯವಿಟ್ಟು ನಿಮ್ಮ ವ್ಯಾಪ್ತಿ ಏನಿದೆ ಅದರ ಒಳಗಡೆ ನೀವು ಇದ್ಕೊಂಡು ನಿಮ್ಮ ಒಂದು ಏನು ಸೌಲಭ್ಯಗಳಿದೆ ಅದನ್ನು ಪಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಖಂಡಿತವಾಗ್ಲೂ ಆದಾಯದಲ್ಲಿ ಭಾಳಷ್ಟು ಮುಂದೆ ಬಂದು ನೀವು ಹಣ ಸಂಪಾದನೆ ಮಾಡಿ IT ಕಟ್ಟುವಂಥವ್ರಾದರೆ ಖಂಡಿತವಾಗ್ಲೂ ನೀವು ಕಟ್ಟಿ ನೀವೇ ವಾಲಂಟಿಯರ್ ಆಗಿ ನಿಮ್ಮ BPL ಕಾರ್ಡನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡಿ. ಅದು ಖಂಡಿತವಾಗ್ಲೂ ಗೌರವವಾಗಿರುತ್ತೆ. ಅದನ್ನು ಬಿಟ್ಟು ಇಂಥ ದೊಡ್ಡ ಕೆಲಸ ಮಾಡಿಕೊಂಡು ಅಲ್ದಾಡುವಂಥದ್ದು, ಹಣ ಖರ್ಚು ಮಾಡ್ಕೊಳ್ಳುವಂಥದ್ದು, ಮನುಷ್ಯನ ಶಾಂತಿ ಕಳ್ಕೊಳ್ಳುವಂಥದ್ದು. ಮುಂದೆ ಅದು ದೊಡ್ಡವರು ಒಂದು ಮಾತು ಹೇಳಿದರೆ, ವರ್ಷದ ಕುಳ್ಗೆ ಹೋಗಿ ವರ್ಷದ ಕುಳ್ಳು ಕಳ್ಕೊಂಡ್ರಂತೆ ಅಂತ. ಅದಕ್ಕೆ ಇದೊಂದು ಇಂಥ ಪ್ರಕರಣಗಳು ಸಾಕ್ಷಿಯಾಗಿದೆ. ದಯವಿಟ್ಟು ಯೋಚನೆ ಮಾಡಿ. ಸಾಲ ತೆಗೆದುಕೊಳ್ಳುವಂಥ ಮುನ್ನ ಮತ್ತು IT ಫೈಲ್ ಮಾಡುವಂಥ ಮುನ್ನ ಇವೆಲ್ಲ ನಿಮಗೆ ತಿಳಿದಿರಲಿ. ಈ ವಿಚಾರನ ಇತರರಿಗೂ ಕೂಡ ತಲುಪಿಸಿ. ಬಡವರಿಗೆ ಬಹಳ ಉಪಯುಕ್ತವಾದಂಥ ಒಂದು ವಿಚಾರ ಇದು. ಅರಿವಿನ ಕೊರತೆ ಇರುತ್ತೆ, ಆ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ದಯವಿಟ್ಟು ಈ ವಿಚಾರನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಇನ್ನಿತರ ಮಾಧ್ಯಮಗಳಲ್ಲಿ ನೀವು ನನ್ನ ವಿಡಿಯೋವನ್ನು ಹಂಚ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.